ಎಲ್ಲರಿಗೂ ಡಾಕ್ಟರ್ ಭೀಮ್ರಾವ್ ಸ್ಟಡಿ ಸರ್ಕಲ್ಗೆ ಸ್ವಾಗತ. ಪ್ರಚಲಿತ ವಿದ್ಯಮಾನಗಳು ಕ್ಲಾಸ್ ನಂಬರ್ 8 ಜನವರಿ 2025 ಪ್ರಚಲಿತ ವಿದ್ಯಮಾನಗಳು ಭಾಗ 8 ಜನವರಿ 2025 ಕರೆಂಟ್ ಅಫೇರ್ಸ್ ಪಾರ್ಟ್ 8. ಕ್ವಶನ್ ನಂಬರ್ 1. What is the name of the health insurance scheme launched for KSRTC employee? KSRTC ನಾಗರಿಕರಿಗೆ ಆರೋಗ್ಯ ವಿಮಾ ಯೋಜನೆಯ ಹೆಸರೇನು? ಆಪ್ಷನ್ ಎ KSRTC ಸುರಕ್ಷಾ, ಆಪ್ಷನ್ ಬಿ KSRTC ಆರೋಗ್ಯ, ಆಪ್ಷನ್ ಸಿ KSRTC ಸ್ವಾಸ್ಥ್ಯ, ಆಪ್ಷನ್ ಡಿ KSRTC ರಕ್ಷಾ. ಕರೆಕ್ಟ್ ಆನ್ಸರ್ ಆಪ್ಷನ್ ಬಿ KSRTC ಆರೋಗ್ಯ. ಸಾರಿಗೆ ನೌಕರರಿಗೆ ಕ್ಯಾಶ್ಲೆಸ್ ಚಿಕಿತ್ಸೆ, ಆರೋಗ್ಯ ಯೋಜನೆಗೆ ಸಿಎಂ ಸಿದ್ದರಾಮಯ್ಯ ಚಾಲನೆ. ಸಾರಿಗೆ ಸಚಿವ ಶ್ರೀ ರಾಮಲಿಂಗಾರೆಡ್ಡಿ ಮಾತನಾಡಿ, KSRTCಯು 34,000 ನೌಕರರಿಗೆ ಆರೋಗ್ಯ ಯೋಜನೆ ಸೌಲಭ್ಯ ಒದಗಿಸಲಾಗುತ್ತದೆ. ನೌಕರರು ಮಾಸಿಕ 650ರಂತೆ ವಾರ್ಷಿಕ 26 ಕೋಟಿಗಳನ್ನು ಭರಿಸಲಿದ್ದಾರೆ. ನಿಗಮವು ವಾರ್ಷಿಕ 20 ಕೋಟಿ ರು ತುಂಬಿಕೊಡಲಿದೆ. ಉದ್ಯೋಗಿ, ಪತಿ, ಪತ್ನಿ, ತಂದೆ, ತಾಯಿ, ಅವಲಂಬಿತ ಮಕ್ಕಳು ಎಲ್ಲ ಕಾಯಿಲೆಗಳಿಗೆ ಚಿಕಿತ್ಸೆ ಪಡೆಯಬಹುದಾಗಿದೆ. ಸದ್ಯಕ್ಕೆ 275 ಆಸ್ಪತ್ರೆಗಳು ಒಡಂಬಡಿಕೆ ಮಾಡಿಕೊಂಡಿದ್ದು, ಇನ್ನೂ 25 ಖಾಸಗಿ ಆಸ್ಪತ್ರೆಗಳು ಸೇರಲಿವೆ. ಸರ್ಕಾರಿ ವೈದ್ಯಕೀಯ ಆಸ್ಪತ್ರೆಗಳಿಗೂ ಒಪ್ಪಂದ ಮಾಡಿಕೊಳ್ಳಲು ಮನವಿ ಮಾಡಿಕೊಡಲಾಗಿದೆ. 24 ಡಯಾಗ್ನೋಸ್ಟಿಕ್ ಸೆಂಟರ್ಸ್ ಹಾಗೂ 6 ಆಯುರ್ವೇದಿಕ್ ಆಸ್ಪತ್ರೆಗಳು ಒಡಂಬಡಿಕೆ ಪಟ್ಟಿಗೆ ಸೇರಿವೆ ಎಂದು ಶ್ರೀ ರಾಮಲಿಂಗಾರೆಡ್ಡಿ ಅವರು ವಿವರಿಸಿದರು. Honorable Chief Minister Shri Siddaramaiah inaugurated a cashless health benefit scheme to KSRTC employees. ಮಾನ್ಯ ಮುಖ್ಯಮಂತ್ರಿ ಶ್ರೀ ಸಿದ್ದರಾಮಯ್ಯನವರು KSRTC ಸಿಬ್ಬಂದಿಯವರಿಗೆ ನಗದು ರಹಿತ ಆರೋಗ್ಯ ಪ್ರಯೋಜನ ಯೋಜನೆಯನ್ನು ಉದ್ಘಾಟಿಸಿದರು. An agreement has been signed with 275 private hospitals. This facility will be extended to other corporations in the near future and the scale of this will be increased further. 275 ಖಾಸಗಿ ಆಸ್ಪತ್ರೆಗಳ ಜೊತೆಗೆ ಒಡಂಬಡಿಕೆಯಾಗಿದೆ. ಮುಂದಿನ ದಿನಗಳಲ್ಲಿ ಇತರೆ ನಿಗಮಗಳಿಗೆ ಈ ಸೌಲಭ್ಯವನ್ನು ವಿಸ್ತರಿಸಲಿದ್ದು ಇದರ ಪ್ರಮಾಣ ಇನ್ನೂ ಹೆಚ್ಚಲಿದೆ. The staff can get treatment in the same city where they are on duty. This is very convenient scheme where the staff family can get cashless treatment in the same city where they reside. ಸಿಬ್ಬಂದಿ ಕರ್ತವ್ಯನಿರತ ಊರಿನಲ್ಲೇ ಚಿಕಿತ್ಸೆ ಪಡೆಯಬಹುದು. ಸಿಬ್ಬಂದಿಯ ಕುಟುಂಬದವರು ಅವರು ನೆಲೆಸಿರುವ ಊರಿನಲ್ಲೇ ನಗದು ರಹಿತವಾಗಿ ಚಿಕಿತ್ಸೆ ಪಡೆಯಬಹುದಾದ ಅತ್ಯಂತ ಸುಲಲಿತ ಯೋಜನೆ ಇದಾಗಿದೆ. ಮಾನ್ಯ ಮುಖ್ಯಮಂತ್ರಿಗಳು ಶ್ರೀ ಸಿದ್ದರಾಮಯ್ಯ ಹಾಗೂ ಸಾರಿಗೆ ಸಚಿವರಾದ ಶ್ರೀ ರಾಮಲಿಂಗಾರೆಡ್ಡಿಯವರು KSRTC ಆರೋಗ್ಯ ಯೋಜನೆಯನ್ನು ಉದ್ಘಾಟಿಸುತ್ತಿರುವ ಸಾಂದರ್ಭಿಕ ಚಿತ್ರ. ಕ್ವಶನ್ ನಂಬರ್ 2. ವಾಟ್ ಸಿಂಪ್ಟಮ್ಸ್ ಡಿಡ್ ದಿ HMPV ಪಾಸಿಟಿವ್ ಇನ್ಫ್ಯಾಂಟ್ಸ್ ಎಕ್ಸಿಬಿಟ್? HMPV ಪಾಸಿಟಿವ್ ಶಿಶುಗಳು ಯಾವ ರೋಗ ಲಕ್ಷಣಗಳನ್ನು ಪ್ರದರ್ಶಿಸುತ್ತವೆ? ಆಪ್ಷನ್ ಎ ಚರ್ಮದ ದದ್ದು, ಸ್ಕಿನ್ ರ್ಯಾಷಸ್, ಆಪ್ಷನ್ ಬಿ ಬ್ರಾಂಕಿಯೋನಿಮೋನಿಯಾ, ಜ್ವರ ಮತ್ತು ಉಸಿರಾಟದ ತೊಂದರೆ, ಬ್ರಾಂಕಿಯೋನಿಮೋನಿಯಾ, ಫೀವರ್ ಆ್ಯಂಡ್ ಬ್ರೀತ್ಲೆಸ್ನೆಸ್, ಆಪ್ಷನ್ ಸಿ ಅತಿಸಾರ ಮತ್ತು ವಾಂತಿ, ಡಯೇರಿಯಾ ಆ್ಯಂಡ್ ವೊಮಿಟಿಂಗ್, ಆಪ್ಷನ್ ಡಿ ಕೀಲು ನೋವು ಮತ್ತು ಊತ, ಜಾಯಿಂಟ್ ಪೇನ್ ಆ್ಯಂಡ್ ಸ್ವೆಲ್ಲಿಂಗ್. ಕರೆಕ್ಟ್ ಆನ್ಸರ್ ಆಪ್ಷನ್ಸ್ ಬಿ ಬ್ರಾಂಕಿಯೋನಿಮೋನಿಯಾ, ಜ್ವರ ಮತ್ತು ಉಸಿರಾಟದ ತೊಂದರೆ. ಕೆಮ್ಮು ಸೀನಿನಿಂದ ಹರಡುತ್ತದೆ, ಚೀನಿ ವೈರಸ್. ಜನರಲ್ಲಿ HMPV ಆತಂಕ, ಮಕ್ಕಳಲ್ಲಿ ಬ್ರಾಂಕೋನಿಮೋನಿಯಾ ಹೆಚ್ಚಳ. ರೋಗ ಲಕ್ಷಣಗಳು: ಜ್ವರ, ನೆಗಡಿ, ಕೆಮ್ಮು, ತಲೆನೋವು, ಮೈಕೈ ನೋವು, ಉಸಿರಾಟದಲ್ಲಿ ತೊಂದರೆಯಂತಹ ಲಕ್ಷಣಗಳು ಕಂಡುಬಂದಲ್ಲಿ ನಿರ್ಲಕ್ಷ್ಯ ಮಾಡದೆ ಸ್ವಯಂ ಚಿಕಿತ್ಸೆ ಪಡೆಯದೆ ವೈದ್ಯರಲ್ಲಿ ತಪಾಸಣೆ ಮಾಡಿಸಿಕೊಳ್ಳಬೇಕು. ಎಚ್ಚರಿಕೆಯ ಕ್ರಮಗಳು: ವೈಯಕ್ತಿಕ ಸ್ವಚ್ಛತೆಯ ಜೊತೆಗೆ ಮನೆಯಿಂದ ಹೊರಗೆ ಹೋಗುವಾಗ ತಪ್ಪದೆ ಮಾಸ್ಕ್ ಧರಿಸಿ. ಕೆಮ್ಮುವಾಗ, ಸೀನುವಾಗ ಟಿಶ್ಯೂ ಅಥವಾ ಕರ್ಚಿಪ್ ಬಳಕೆ ಮಾಡಿ. ಆಗಾಗ್ಗೆ ಕೈಗಳನ್ನು ಸಾಬೂನಿನಿಂದ ತೊಳೆದುಕೊಳ್ಳಿ. ಅಸ್ತಮಾ ಹಾಗೂ ಅಲರ್ಜಿ ಇರುವವರು ನಿಯಮಿತವಾಗಿ ಔಷಧಿಯನ್ನು ಬಳಸಿ. ಮನೆಯಲ್ಲಿ ತಯಾರಿಸಿದ ತಾಜಾ ಆಹಾರ ಸೇವನೆ ಮಾಡಿ. ಕುದಿಸಿ ಆರಿಸಿದ ನೀರನ್ನು ಕುಡಿಯಿರಿ. ಜನಸಂದಣಿಯಲ್ಲಿ ಸಾಧ್ಯವಾದಷ್ಟು ವ್ಯಕ್ತಿಗತ ಅಂತರ ಕಾಯ್ದುಕೊಳ್ಳಿ. ಚಳಿಗಾಲದಿಂದ ರಕ್ಷಿಸಿಕೊಳ್ಳಲು ಉಲ್ಲನ್ ಬಟ್ಟೆಯನ್ನು ಬಳಸಿ. ಋತುಮಾನಕ್ಕೆ ಅನುಗುಣವಾಗಿ ದೊರೆಯುವ ಹಣ್ಣು ಹಂಪಲನ್ನು
ಮತ್ತು ತರಕಾರಿಯನ್ನು ಸೇವಿಸಿ. ಹ್ಯೂಮನ್ ಮೆಟಾಪ್ಯೂಮ್ನೋವೈರಸ್ HMPV ಒಂದು ಉಸಿರಾಟದ ಕಾಯಿಲೆಯಾಗಿದ್ದು ಚಳಿಗಾಲದಲ್ಲಿ ಶೀತ ಮತ್ತು ಜ್ವರದ ತರಹದ ಲಕ್ಷಣಗಳು ಉಂಟುಮಾಡುತ್ತದೆ. ವಿಶೇಷವಾಗಿ ಮಕ್ಕಳು ಮತ್ತು ವಯಸ್ಸಾದ ವ್ಯಕ್ತಿಗಳ ಮೇಲೆ ಪರಿಣಾಮ ಬೀರುತ್ತದೆ. Question number 3. Justin Trudeau, who recently resigned as Prime Minister, belongs to which country? ಇತ್ತೀಚೆಗೆ ಪ್ರಧಾನಿ ಸ್ಥಾನಕ್ಕೆ ರಾಜೀನಾಮೆ ನೀಡಿದ ಜಸ್ಟಿನ್ ಟ್ರೂಡೋ ಯಾವ ದೇಶಕ್ಕೆ ಸೇರಿದವರು? ಆಪ್ಷನ್ ಎ ಆಸ್ಟ್ರೇಲಿಯಾ, ಆಪ್ಷನ್ ಬಿ ಕೆನಡಾ, ಆಪ್ಷನ್ ಸಿ ಯುನೈಟೆಡ್ ಕಿಂಗ್ಡಮ್, ಆಪ್ಷನ್ ಡಿ ಫ್ರಾನ್ಸ್. ರೈಟ್ ಆನ್ಸರ್ ಆಪ್ಷನ್ ಬಿ ಕೆನಡಾ. ಕೆನಡಾ ಪ್ರಧಾನಿ ಟ್ರೂಡೋ ರಾಜೀನಾಮೆ. ಆಂತರಿಕ ಬಂಡಾಯ ಕಾರಣ ಭಾರತ ವಿರೋಧಿ ನಾಯಕನ ಯುಗಾಂತ್ಯ. ಕೆನಡಾದ ಲಿಬರಲ್ ಪಕ್ಷದ ಆಂತರಿಕ ಬಂಡಾಯದಿಂದ ತತ್ತರಿಸಿದ್ದ ಜಸ್ಟಿನ್ ಟ್ರೂಡೋ ಪಕ್ಷದ ನಾಯಕತ್ವ ಹಾಗೂ ಪ್ರಧಾನಿ ಸ್ಥಾನಕ್ಕೆ ಸೋಮವಾರ ರಾಜೀನಾಮೆ ನೀಡಿದ್ದು, ಭಾರತ ವಿರೋಧಿ ನಿಲುವಿನಿಂದ ಕುಖ್ಯಾತರಾಗಿದ್ದ ಟ್ರೂಡೋ ಯುಗ ಅಂತ್ಯವಾದಂತಾಗಿದೆ. Justin Trudeau to step down as Canadian Prime Minister, and Wikipedia page of Justin Trudeau, he is a 23rd Prime Minister of Canada. Question number 4. Which state's welfare scheme inspired Delhi's ಪ್ಯಾರಿ ದೀದಿ ಇನಿಷಿಯೇಟಿವ್? ಯಾವ ರಾಜ್ಯದ ಕಲ್ಯಾಣ ಯೋಜನೆಯು ದೆಹಲಿಯ ಪ್ಯಾರಿ ದೀದಿ ಉಪಕ್ರಮವನ್ನು ಪ್ರೇರೇಪಿಸಿತು? ಆಪ್ಷನ್ ಎ ರಾಜಸ್ಥಾನ, ಆಪ್ಷನ್ ಬಿ ಕರ್ನಾಟಕ, ಆಪ್ಷನ್ ಸಿ ಮಧ್ಯಪ್ರದೇಶ, ಆಪ್ಷನ್ ಡಿ ಪಶ್ಚಿಮ ಬಂಗಾಳ. ರೈಟ್ ಆನ್ಸರ್ ಆಪ್ಷನ್ ಬಿ ಕರ್ನಾಟಕ. ಗೃಹಲಕ್ಷ್ಮಿ ಮಾದರಿಯಲ್ಲಿ ಪ್ಯಾರಿ ದೀದಿ. ದೆಹಲಿ ಚುನಾವಣೆಗೆ ಕಾಂಗ್ರೆಸ್ ಭರವಸೆ, ಡಿಕೆ ಶಿವಕುಮಾರ್ ಮಾಹಿತಿ. ದೆಹಲಿ ವಿಧಾನಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದರೆ ಕರ್ನಾಟಕದ ಗೃಹಲಕ್ಷ್ಮಿ ಮಾದರಿಯಲ್ಲಿ ಪ್ಯಾರಿ ದೀದಿ ಯೋಜನೆ ಮೂಲಕ ದೆಹಲಿ ಮಹಿಳೆಯರಿಗೆ ಪ್ರತಿ ತಿಂಗಳು 2,500 ರು ನೀಡುವ ಗ್ಯಾರಂಟಿ ಭರವಸೆಯನ್ನು ಸಿಎಂ ಡಿಕೆ ಶಿವಕುಮಾರ್ ಪ್ರಕಟಿಸಿದ್ದಾರೆ. ಪ್ಯಾರಿ ದೀದಿ ಯೋಜನಾ ₹2,500 per month to women in Delhi. प्यारी दीदी योजना महिलाओं को हर महीने ₹2,500. ಕೇಂದ್ರಾಡಳಿತ ಪ್ರದೇಶ ದೆಹಲಿ. ಸ್ಥಾಪನೆ 1 ನವೆಂಬರ್ 1956. ಆಡಳಿತ ಭಾಷೆ ಹಿಂದಿ, ಇಂಗ್ಲಿಷ್. ಜಿಲ್ಲೆಗಳು 13. ಲೆಫ್ಟಿನೆಂಟ್ ಗವರ್ನರ್ ವಿನಯ್ ಕುಮಾರ್ ಸಕ್ಸೇನಾ. ಮುಖ್ಯಮಂತ್ರಿ ಅತಿಶಿ ಮರ್ಲೇನಾ ಸಿಂಗ್. ಟೂರಿಸಂ ಟ್ಯಾಗ್ಲೈನ್ ದಿಲ್ದಾರ್ ದಿಲ್ಲಿ. ಹೈಕೋರ್ಟ್ ದಿಲ್ಲಿ ಹೈಕೋರ್ಟ್. ಲೋಕಸಭೆ 7, ರಾಜ್ಯಸಭೆ 3, ವಿಧಾನಸಭೆ 70, ವಿಧಾನ ಪರಿಷತ್ ಇಲ್ಲ. Question number 5. In which city will the Mahakumbh 2025 be held? ಮಹಾಕುಂಭಮೇಳ 2025 ಯಾವ ನಗರದಲ್ಲಿ ನಡೆಯಲಿದೆ? ಆಪ್ಷನ್ ಎ ಹರಿದ್ವಾರ, ಆಪ್ಷನ್ ಬಿ ಉಜ್ಜಯಿನಿ, ಆಪ್ಷನ್ ಸಿ ನಾಸಿಕ್, ಆಪ್ಷನ್ ಡಿ ಪ್ರಯಾಗ್ರಾಜ್. ರೈಟ್ ಆನ್ಸರ್ ಆಪ್ಷನ್ ಡಿ ಪ್ರಯಾಗ್ರಾಜ್. ಕುಂಭಮೇಳ. It is a major pilgrimage and festival in Hinduism. On 4th February 2019, Kumbh Mela witnessed the largest public gatherings of Hindus ever recorded. ಕುಂಭಮೇಳ ಹಿಂದೂ ಧರ್ಮದಲ್ಲಿ ಪ್ರಮುಖ ತೀರ್ಥಯಾತ್ರೆ ಮತ್ತು ಹಬ್ಬವಾಗಿದೆ. 4 ಫೆಬ್ರವರಿ 2019 ಕುಂಭಮೇಳವು ಹಿಂದೂಗಳ ಅತಿದೊಡ್ಡ ಸಾರ್ವಜನಿಕ ಸಭೆಗೆ ಸಾಕ್ಷಿಯಾಯಿತು. The Mahakumbh Mela is celebrated in a cycle of approximately 12 years to mark each revolution completed by Bruhaspati Jupiter around the Sun. ಸೂರ್ಯನ ಸುತ್ತ ಬೃಹಸ್ಪತಿ ಗುರು ಗ್ರಹವು ಪೂರ್ಣಗೊಳಿಸಿದ ಪ್ರತಿ ಕ್ರಾಂತಿಯನ್ನು ಗುರುತಿಸಲು ಮಹಾಕುಂಭಮೇಳವನ್ನು ಪ್ರತಿ 12 ವರ್ಷಗಳಿಗೊಮ್ಮೆ ಆಚರಿಸಲಾಗುತ್ತದೆ. ಭೂಮಿಯು ಸೂರ್ಯನನ್ನು ಸುತ್ತಲು 365 ದಿನಗಳು ತೆಗೆದುಕೊಂಡರೆ, ಜುಪಿಟರ್ ಅಂದರೆ ಗುರುಗ್ರಹವು ಸೂರ್ಯನನ್ನು ಸುತ್ತಲು 12 ವರ್ಷಗಳು ತೆಗೆದುಕೊಳ್ಳುತ್ತದೆ. ಹೀಗಾಗಿ ಕುಂಭಮೇಳವನ್ನು ಪ್ರತಿ 12 ವರ್ಷಗಳಿಗೊಮ್ಮೆ ಆಚರಣೆ ಮಾಡಲಾಗುತ್ತದೆ. ರಾಜ್ಯ ಉತ್ತರ ಪ್ರದೇಶ. ರಾಜಧಾನಿ ಲಕ್ನೋ. ಸ್ಥಾಪನೆ 21 ಜನವರಿ 1950. ಆಡಳಿತ ಭಾಷೆ ಹಿಂದಿ. ಜಿಲ್ಲೆಗಳು 75. ರಾಜ್ಯಪಾಲರು ಆನಂದಿಬೆನ್ ಪಾಟೀಲ್. ಮುಖ್ಯಮಂತ್ರಿ ಶ್ರೀ ಯೋಗಿ ಆದಿತ್ಯನಾಥ್. ಟೂರಿಸಂ ಟ್ಯಾಗ್ಲೈನ್ ಅಮೇಜಿಂಗ್ ಹೆರಿಟೇಜ್ ಗ್ರ್ಯಾಂಡ್ ಎಕ್ಸ್ಪೀರಿಯನ್ಸ್. ಹೈಕೋರ್ಟ್ ಅಲಹಾಬಾದ್ ಹೈಕೋರ್ಟ್. ಲೋಕಸಭೆ 80, ರಾಜ್ಯಸಭೆ 31, ವಿಧಾನಸಭೆ 403, ವಿಧಾನ ಪರಿಷತ್
ನೂರು ಜನಸಂಖ್ಯೆಯಲ್ಲಿ 1ನೇ ದೊಡ್ಡ ರಾಜ್ಯ, ವಿಸ್ತೀರ್ಣದಲ್ಲಿ 4ನೇ ದೊಡ್ಡ ರಾಜ್ಯವಾಗಿದೆ